ನಮಸ್ಕಾರ ವೀಕ್ಷಕರೇ, ಮಂಗಳೂರು ಸಮಾಚಾರ ವಾಹಿನಿಯ ಈ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಸಂಚಿಕೆಯ ಸ್ವಾಗತ. ಹಿರಿಯ ಪ್ರಾಧ್ಯಾಪಕರು ಹಾಗೂ ಹಿರಿಯರು ಈ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ತಾವು ಹಲವು ವರ್ಷಗಳ ಕಾಲ ಶಿಕ್ಷಕರಾಗಿ ಈ ಕ್ಷೇತ್ರದಲ್ಲಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಜನರ ಅಭಿವೃದ್ಧಿಗೆ, ಅವರ ಕುಟುಂಬದ ಅಭಿವೃದ್ಧಿಗೆ ನೀವು ಕಾರಣೀಕರ್ತರಾಗಿದ್ದೀರಿ. ಹಾಗೂ ಈ ಸಮಾಜಕ್ಕೆ ಒಂದಷ್ಟು ಕೊಡುಗೆ, ಅಂದರೆ ಒಳ್ಳೆಯ ಜನರ ಕೊಡುಗೆಯನ್ನು ಶಿಕ್ಷಕರೇ ಕೊಡುವಂಥದ್ದು ಅಲ್ವಾ? ಈ ಸಮಾಜದ ಅಭಿವೃದ್ಧಿಗೆ ಪೂರಕವಾದಂಥವರು ಶಿಕ್ಷಕರು ಮತ್ತು ತಂದೆ ತಾಯಿ. ಹೀಗಿರುವಾಗ ನೀವು ಹಲವು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಸಾಕಷ್ಟು ಜನರನ್ನ ಈ ಸಮಾಜಕ್ಕೆ ನಿಮ್ಮಂತಹ ಶಿಕ್ಷಕರಿಂದ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಈ ಅವಧಿಯಲ್ಲಿ ನಿಮ್ಮ ಒಬ್ಬ ಶಿಷ್ಯರಾಗಿ ಕಲಿತವರು ಯಾರಾದರೂ ಒಬ್ಬರು ಅಥವಾ ಇಬ್ಬರು ಅಥವಾ ಸಾಕಷ್ಟು ಜನರ ನಿಮಗೆ ಪರಿಚಿತರು ಒಂದು ಅಚೀವ್ಮೆಂಟ್, ನಿಮಗೆ ಒಂದು ಸಂತೋಷ ಕೊಡುವಂತ ಅಚೀವ್ಮೆಂಟ್ ಅಥವಾ ಈ ಸಮಾಜಕ್ಕೆ, ಈ ಒಂದು ದೇಶಕ್ಕೆ ಒಂದು ಏನಾದ್ರೂ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ ಆ ಅಚೀವ್ಮೆಂಟ್ ಅನ್ನು ನೀವು ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅದೇ ಮಾನ್ಯ ದತ್ತಾತ್ರೇಯ ಹೆಗಡೆ ಅವರೇ, ನಾನು ಸಂಕ್ಷಿಪ್ತವಾಗಿ ಅಂದರೆ ಬಹಳ ಸಂಕ್ಷಿಪ್ತವಾಗಿ ನಾನು ಒಂದು ಎರಡೇ ಮಾತುಗಳನ್ನು ಪರಿಚಯ ಹೇಳ್ತೇನೆ. ಹೇಳಿದಾಗ ನನ್ನ ಹೆಸರು ವೀರೇಶ್ವರ ವಿ ಪಡಕೆ ಅಂತ. ವೀರೇಶ್ವರ ವಿ ಪಡಕೆ. ನಾವು ಮೂಲತಃ ನಾವು ಮುಂಡಾಜಿಯಲ್ಲಿ ಇರುವುದು. ಇದೇ ಪಕ್ಕದಲ್ಲಿ. ಇದು ಸ್ವಲ್ಪ ನಿಡುಗಲ್ಲ ಹತ್ತಿರ ಬರ್ತದೆ. ಮುಂಡಾಜಿ ಅಂದ್ರೆ ಇನ್ನು ಸ್ವಲ್ಪ ಒಂದು 2 ಕಿಲೋಮೀಟರ್ ಅಲ್ಲಿಂದ ಮೂಲವನೇ ಇರುವುದು. ನಾವು ನಮ್ಮ ತಂದೆಗೆ 3 ಜನ ಗಂಡು ಮಕ್ಕಳು ಮತ್ತೆ 2 ಹುಡುಗಿಯರು. ನಾನು ಹಿರಿಯವ ನಾನು. ನನ್ನ ಬೆನ್ನಿಗೆ 5 ಮಕ್ಕಳ ಪೈಕಿ ನೀವು ಹಿರಿಯರು. ನಾನು ಹಿರಿಯರು. ಮತ್ತೆ ನನ್ನ ಬೆನ್ನಿಗೆ 2 ಹುಡುಗಿಯರು, ನನ್ನ ತಂಗಿಯಂದಿರು. ಮತ್ತೆ ಕೊನೆಯಲ್ಲಿ 2 ಹುಡುಗರು, ತಮ್ಮಂದಿರು. ಅವರು ನಮ್ಮ ತಂದೆ ತೀರಿ ಹೋಗುವಾಗ ನನಗೆ ಆಗ 13ನೇ ವರ್ಷ. ಇನ್ನು ಬಾಲ್ಯಾವಸ್ಥೆಯಲ್ಲಿ ನಾನು ಹೈಸ್ಕೂಲಿಗೆ ಸೇರಿ ಅಂದ್ರೆ 8ನೇ ಕ್ಲಾಸಿಗೆ ಸೇರಿ ಕೇವಲ ಒಂದೇ ಒಂದು ತಿಂಗಳಾಗಿತ್ತಷ್ಟೇ. ಅಂದ್ರೆ ಹೆಚ್ಚು ಕಡಿಮೆ 13 ವರ್ಷ. ಅಷ್ಟೊತ್ತಿಗೆ ನಮ್ಮ ತಂದೆಯವರು ತೀರಿದ್ರು. ಅವರು ತೀರುವಾಗ ಅವರಿಗೆ 50ನೇ ವರ್ಷ. ಆಮೇಲೆ 5 ವರ್ಷದ ನಂತರ ತಾಯಿ ಕೂಡ ತೀರೋದು. ಹಾಗಾಗಿ ಇಡೀ ಕುಟುಂಬಕ್ಕೆ ನಾನೇ ಹಿರಿಯ. ನೀವು ಹಿರಿಯರು. ತಂದೆ ತಾಯಿಯನ್ನು ಕಳ್ಕೊಂಡಂತಹ ನಿಮ್ಮ ಆ 5 ಉಳಿದ 4 ಮಂದಿಯನ್ನ ಸಲಹುವ ಜವಾಬ್ದಾರಿ ನಮಗೆ ಬಂತು. ನಾನು ಆಗ ನನಗೆ 17-18 ವರ್ಷ, ಇನ್ನಷ್ಟೇ ತಾರುಣ್ಯಕ್ಕೆ ಬರ್ತಾ ಇದ್ರಿ. ಆ ಸಂದರ್ಭದಲ್ಲಿ ಇಡೀ ಕುಟುಂಬದ ಜವಾಬ್ದಾರಿ ನಿಮ್ಮ ತಲೆಗೆ ಬಿತ್ತು. ಆಗ ನನಗೆ ನೋಡಿ, ನನ್ನ ಹಿರಿಯ ತಂಗಿ ಇದ್ದಾಳಲ್ಲ, ನನ್ನ ಹಿರಿಯ ತಂಗಿ ನನಗಿಂತ 8 ವರ್ಷ ಚಿಕ್ಕವರು. ಅಂದ್ರೆ ನನಗೆ ನಾನೊಂದು 20 ವರ್ಷ ಆದ್ರೆ ಉದಾಹರಣೆಗೆ ಅವಳಿಗೆ ಒಂದು 12 ವರ್ಷ ಅಷ್ಟು ಚಿಕ್ಕವರು. ಮಧ್ಯದಲ್ಲಿ ಮಕ್ಕಳು ಇರಲಿಲ್ಲ. ಆಗ ಇಷ್ಟಿಷ್ಟು ಸಣ್ಣ ಸಿಡ್ಲೆ ಪಿಳ್ಳೆ ಮಕ್ಕಳನ್ನು ಹಿಡ್ಕೊಂಡು ನಾನು ಏನು ಮಾಡೋದು, ಜೀವನ ಸಾಗಿಸ್ಬೇಕು. ಬಡಸ್ತಿಗೆ ಇತ್ತು ತುಂಬ. ಆಗ ನನಗೆ ಒಂದು ಮನೆಯಲ್ಲಿ ಒಟ್ಟಾರೆ ನನಗೆ ಒಂದು ಜವಾಬ್ದಾರಿ ತಗೊಂಡು ಮನೆಯನ್ನು ನಡೆಸಬಹುದಂತ, ಸಮರ್ಥವಾಗಿ ಮನೆಯನ್ನು ನಡೆಸಬಹುದಂತ ಒಂದು ಹುಡುಗಿ ಬೇಕು ಅಂತ ಆಯಿತು. ಒಂದು ಮದುವೆ ಆಗಬೇಕು ಅಂತ ಆ ಜವಾಬ್ದಾರಿ ತಗೊಳ್ಬೇಕಿದ್ರೆ ಆ ಮಕ್ಕಳ ಜವಾಬ್ದಾರಿಯನ್ನು ತಗೊಳ್ಳುವಂತ. ಹೌದು, ಬರೇ 13, 14, 15 ವರ್ಷದ ಹುಡುಗಿ ಅಂತಂದ್ರೆ ನಾನೇನು ಮಾಡ್ಲಿಕ್ಕೆ. ಅದಕ್ಕೆ ನನ್ನಷ್ಟೇ ಪ್ರಾಯದ ಒಬ್ಬಳು ಹುಡುಗಿ ಒಂದು ಕಡೆ ಇದ್ದದ್ದು.
ಇಲ್ಲಿ ವೇಣೂರು ಪಂಡಿಗೆ ಅಂತ. ಅವಳು ಒಬ್ಬಳೇ ಹುಡುಗಿ, ಇಬ್ಬರು ಅಣ್ಣಂದಿರು, ಒಬ್ಬ ತಮ್ಮ, ಹೀಗೆ ಅವರಿಗೆ. ಮತ್ತು ಅವಳನ್ನು ನಾನು ಮದುವೆ ಆದೆ. ಯಾಕಂದರೆ ಅವಳು ಸ್ವಲ್ಪ ಮನೆ ನಡೆಸಿ ಗೊತ್ತಿತ್ತು ಅವಳಿಗೆ. ಅಂದರೆ ಒಳಗೆ ಅವಳೊಬ್ಬಳೇ ದೊಡ್ಡವಳು, ಅಂದ್ರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವಳು ಸ್ವಲ್ಪ ಪಳಗಿದವಳಾಗಿದ್ದು. ಹೌದು. ಹಾಗೆ ಅವಳನ್ನು ಮದುವೆ ಆಗುವಂತಹ ಪ್ರಸಂಗ ಬಂತು. ಆಗ ಮದುವೆ ಆಗುವಾಗ ನನಗೆ ಕೇವಲ 18 ವರ್ಷ. 18 ವರ್ಷಕ್ಕೆ ಯಾರು ಮದುವೆ ಆಗೋದು ಆಯ್ತು. 17 ಮದುವೆ ಆದ ಮೇಲೆ ಸುದ್ದಿ. ಆ ಸಂದರ್ಭದಲ್ಲಿ ನಿಮಗೇನಾದ್ರು ನೀವು ಆಲ್ರೆಡಿ ಶಿಕ್ಷಕ ಕ್ಷೇತ್ರಕ್ಕೆ ಬಂದಿದ್ರ ಅಥವಾ ಬಂದಿದ್ದೆ ಶಿಕ್ಷಕ ಬಂದಿದ್ದೆ. ಮದುವೆ ಆದ ಮೇಲೆ ಸುಮ್ಮನೆ ಗೊತ್ತುಕೊಡ್ಲಿಕ್ಕಾಗ್ತದ. ಒಂದು ಮಗು ಸಹ ಆಯ್ತು 19ನೇ ವರ್ಷಕ್ಕೆ. ಇದೆ ರಾಕೇಶ್ ಅಂತ ಹುಟ್ಟಿದ. ಹಾಗೆ ಮದುವೆ ಆಯ್ತು. ಈ ಮಕ್ಕಳ ಜೊತೆಗೆ ಇನ್ನೊಂದು ಮಗುವು ಸೇರಿಕೊಂಡಿದ್ದು. ಹಾಗೆ ಅವಳು ಮಾತ್ರ ಬಹಳ ಚೆನ್ನಾಗಿ ಜವಾಬ್ದಾರಿ ತಗೊಂಡು ಎಲ್ಲ ನಿಭಾಯಿಸಿದ್ರು. ನಿಮ್ಮ ಮಗುವನ್ನು ಹಾಗೂ ನಿಮ್ಮ ಸಹೋದರ ಸಹೋದರಿಯರನ್ನು ಕೂಡ ಚೆನ್ನಾಗಿ ಸಲಹಿಸಿದರು. ಮನೆಯನ್ನು ನಡೆಸ್ಕೊಂಡು ಹೋದ್ರು. ಬಟ್ ಈಗ ಈ ನಿಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ವಾಪಸ್ ನಾವು ಬಂದಾಗ ನಾನು ನಿಮಗೆ ಆಗಲೇ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಯಾಕೆಂದ್ರೆ ನಮಗೆ ಸ್ವಲ್ಪ ಸಮಯದ ಕಡಿಮೆ ಇರೋದ್ರಿಂದ ನೇರವಾಗಿ ನಾವು ವಿಷಯಕ್ಕೆ ಬರ್ತಾ ಇದ್ದೀವಿ. ನಿಮ್ಮ ಈ ಸಂದರ್ಭದಲ್ಲಿ ಅಚೀವ್ಮೆಂಟ್ ಮಾಡಿದ, ಈಗ ಒಂದು ಏನಾದ್ರು ದೇಶಕ್ಕೆ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರತಕ್ಕಂತಹ ನಿಮ್ಮ ಶಿಷ್ಯಂದಿರನ್ನ ನೆನಪು ಮಾಡಿಕೊಳ್ಬಹುದಾ? ನನ್ನ ದಕ್ಷಿಣ ಆಫ್ರಿಕಾದಲ್ಲಿ ನನ್ನೊಬ್ಬರು ಶಿಷ್ಯರಿದ್ದಾರೆ. ಅವರು ಡಾಕ್ಟರ್ ಅಂದರೆ ಅವರು ಕಣ್ಣಿನ ಅವರು ನಮ್ಮ ಶಾಲೆಯಲ್ಲಿ ಕಲಿಸೋರು. ಆರಂಭದ ವರ್ಷಗಳಲ್ಲಿ ಅಂದರೆ ಫಸ್ಟ್ ಇದನ್ನೆಲ್ಲ ಪ್ರಥಮ ಬ್ಯಾಚ್ ಅಲ್ಲ, ಆರಂಭದ ವರ್ಷಗಳಲ್ಲಿ 1-2 ಬ್ಯಾಚ್ ಹೋದ ನಂತರ ಇರ್ಬೋದು. ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇವತ್ತು ಬಹಳ ಖ್ಯಾತ ಡಾಕ್ಟರ್, ಕಣ್ಣಿನ ಡಾಕ್ಟರ್. ಅವ್ರಿಗೆ ಏನು ಕೆಲಸ ಅಂತ ಹೇಳಿದರೆ, ಅಲ್ಲಿ ತುಂಬ ಮಂದಿ ಕಣ್ಣಿನ ಡೋನರ್ಸ್ ಇದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ. ಇವರು ಆಪರೇಷನ್ ಮಾಡಿ ಕಣ್ಣು ಇಲ್ಲದವರಿಗೆ ಕಣ್ಣು ಕೂತ್ಕೊಳಿಸುವ ಸಂದರ್ಭದಲ್ಲಿ ಅವ್ರ ಎದುರು ಒಂದು ಕೂತ್ಕೊಳ್ತಿದ್ದಂತೆ. ಈಗಲೂ ಸಹ ಇದ್ದಾರೆ, ಕೂತ್ಕೊಳ್ತಿದ್ರು. ಅವರ ಎದುರಿಗೆ ಇವರು ಕಣ್ಣಿನ ಆಪರೇಷನ್ ಮಾಡಿ ಅವರಿಗೆ ನೇತ್ರದಾನ ಮಾಡಬೇಕು. ಅವ್ರು ಈಗಲೂ ಸಹ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾರೆ. ಅವರು ಇಲ್ಲಿ ಬೆಳ್ತಂಗಡಿಯವರು. ಈಗ ಈ ತರಹದ ಹಾಗೆ ಮತ್ತು ಸಹ ಇದ್ದಾರೆ. ಬಟ್ ನಿಮಗೆ ಆ ಸಂದರ್ಭದಲ್ಲಿ ಸವಾಲು, ಈ ಶಿಕ್ಷಕ ವೃತ್ತಿ ಅಂತಂದ್ರೆ ಹಲವು ಬಗೆಯ ಮಕ್ಕಳು ನಮ್ಮ ಜೊತೆಗೆ ಬರ್ತಾರೆ. ತುಂಟರು ಬರ್ತಾರೆ, ಒಳ್ಳೆಯ ಇದರಿದ್ದವ್ರು ಬರ್ತಾರೆ, ಹಾಸ್ಯ ಮಾಡ್ಕೊಂಡಿರೋರು ಬರ್ತಾರೆ, ದಡ್ಡರು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಹನೆ ಮತ್ತೆ ಅವರನ್ನ ಹೆದರಿಸಿ ಇಟ್ಟುಕೊಳ್ಳುವಂತಹ ಒಂದು ದಾರ್ಶ್ಯತೆ ಎಲ್ಲವೂ ಬೇಕು. ಅದರ ಜೊತೆಗೆ ಆ ಮಕ್ಕಳಲ್ಲಿ ನಾವು ಹೇಳಿರೋದು ಅವ್ರಿಗೆ ಅರ್ಥ ಆಗದೆ ಹೋದ್ರೆ ಅವರಿಗೆ ಬೇಕಾಗುವ ರೀತಿಯಲ್ಲಿ ಹಾಸ್ಯಮಯವಾಗೋ, ಗಂಭೀರವಾಗೋ, ತಮಾಷೆಯಾಗೋ, ನಾಟಕೀಯವಾಗೋ ಅವರಲ್ಲಿ ಅದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕು. ನಿಮಗೆ ಅದೆಲ್ಲ ಯಾವ ರೀತಿಯಲ್ಲಿ ನಿಭಾಯಿಸಿದ್ರಿ? ಮತ್ತೆ ನಿಮ್ಮನ್ನ ಆ ಸಂದರ್ಭದಲ್ಲಿ ನಿಮ್ಮನ್ನ ಹೆಚ್ಚು ಇಷ್ಟಪಡ್ತಾ ಇರುವಂತಹ ಸ್ಟೂಡೆಂಟ್ಗಳು ನೋಡಿ, ಇದು ಸ್ವಲ್ಪ ನಿಮಗೆ ಆಶ್ಚರ್ಯ ಕಾಣ್ಬೋದು. ಈಗ ಅಂದರೆ ಒಂದು 2 ವರ್ಷಗಳಿಂದ ಈಚೆಗೆ ಇಲ್ಲ, ಅದಕ್ಕಿಂತ ಹಿಂದೆ ನಾನು ಎಲ್ಲಿಗೆ ಹೋದರೂ ಕೂಡ, ಯಾವ ಊರಿಗೆ, ಈಗ ಹತ್ತಿರದ ಊರಲ್ಲ, ನಾನು ಹಾಗೆ ಮೆಡ್ರಾಸಿಗೆಲ್ಲ ಹೋಗಿದ್ದೆ. ಪ್ರತಿಯೊಂದು ಕಡೆಗಳಲ್ಲಿ ಒಬ್ಬರಲ್ಲ ಒಬ್ಬರು ನನ್ನ ಶಿಷ್ಯರು ಸಿಗ್ತಾ ಇದ್ರು. ಸಿಕ್ಕಿ ಮಾತಾಡ್ತಾ ಇದ್ರು. ಅವರಿಗೆ ನನ್ನ ಗುರುತು ಸಿಗ್ತದೆ, ನನಗೆ ಅವರ ಗುರುತು ಸಿಗುವುದು. ಯಾಕಂದ್ರೆ ಫೇಸ್ ಕಟ್ ಚೇಂಜ್ ಆಗಿರ್ತದೆ. ಸಣ್ಣ ಮಕ್ಕಳು ನೋಡುವಾಗ, ದೊಡ್ಡವರಾಗಿರುವಾಗ ಅವರ ಫೇಸ್ ಕಟ್ ಚೇಂಜ್ ಆಗಿರ್ತದೆ. ಅವರು ನಮ್ಮನ್ನು ನೋಡಿದ್ರೆ ಅವ್ರಿಗೆ ಕೂಡಲೇ ಗೊತ್ತಾಗ್ತದೆ. ಇಂಥದ್ದು ಹೋದಲ್ಲೆಲ್ಲ ಈಗ ಏನು ಕಡಿಮೆ ಅಂತ ಹೇಳಿದ್ರು ಕೂಡ ಒಂದು 500 ಮಂದಿಯನ್ನು ನಾನು ಗುರುತಿಸೋರು. ಹೀಗೆ ನನಗೆ
ಹೋದಲ್ಲೆಲ್ಲ ನನಗೆ ಸಹಾಯ ನಿಮ್ಮ ಶಿಷ್ಯಂದಿರನ್ನ ನೀವು ನೋಡಿದಿರಿ ಅಲ್ವಾ? ಹೌದು, ಅವರು ನನ್ನನ್ನು ಗುರುತಿಸಿದ್ದಾರೆ ಕೂಡ. ಬಟ್ ಈ ಸಂದರ್ಭದಲ್ಲಿ ನಿಮಗೆ ಈ ವೃತ್ತಿ ಹೊರತುಪಡಿಸಿ ಈಗ ಬೇರೆ ಉದಾಹರಣೆಗೆ ಸಂಗೀತ ಕ್ಷೇತ್ರ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು, ಈ ತರಹದ ಆಕ್ಟಿವಿಟೀಸ್ಗಳಲ್ಲಿ ಈ ಡ್ರಾಯಿಂಗ್ ಈ ಥರ ಆಕ್ಟಿವಿಟೀಸ್ಗಳಲ್ಲಿ ನಿಮಗೆ ಯಾವುದರಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು? ಆಸಕ್ತಿ ಅಂದರೆ ನೀವು ನಾನು ಹೇಳಿದೆ ಅದು ಸ್ವಲ್ಪ ಅತಿಶಯೋಕ್ತಿ ಅಂತ ಕೂಡ ಕಾಣ್ಬೋದು, ದೊಡ್ಡಸ್ತಿಗೆ ಅಂತ ಕಾಣ್ಬೋದು. ಇಲ್ಲ ಆಗಲ್ಲ. ನಾನು ಫ್ಯಾಕ್ಟ್ ಹೇಳೋದೈತೆ, ನಮ್ಮ ಇಡೀ ನಾನೊಬ್ಬನೇ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಆರ್ಟಿಸ್ಟ್ ಅಂದರೆ ಕಲಾವಿದರು, ಡ್ರಾಯಿಂಗ್ ಕಲಾವಿದರು. ನಿಮ್ಮ ಮೊಮ್ಮಗಳು ಮಾಡಿದ್ದನ್ನು ನೋಡಿದ್ವಿ. ಹೌದು ಹೌದು. ಇಲ್ಲಿ ಕೆಲವು ವರ್ಷಗಳಿಗೆ ಹಿಂದೆ ನಾನು ಮಾಡಿದ್ದೇ ಐತಿ ತುಂಬ. ಅದನ್ನ ಈಗ ಇವರೆಲ್ಲ ಅಳಿಸಿ, ಅಂದರೆ ಅವರಿಗೆ ಮಾಡ್ಲಿಕ್ಕೆ ಜಾಗ ಬೇಕಲ್ಲ, ಅವಕಾಶಗಳು ಬೇಕು. ಹೌದು, ಎಲ್ಲ ಅಳಿಸಿ ಈಗ ಅವರು ಶುರು ಮಾಡಿದ್ದಾರೆ. ಒಳ್ಳೆಯದು. ಒಟ್ಟಿನಲ್ಲಿ ನೀವು ಹೆಚ್ಚು ಈ ಒಂದು ಡ್ರಾಯಿಂಗ್, ಪೇಂಟಿಂಗ್ ಇದರಲ್ಲಿ ನೀವು ಆಸಕ್ತಿಯನ್ನು ಜಾಸ್ತಿ ಹೊಂದಿದ್ರಿ. ಅಷ್ಟು ಮಾತ್ರ ಅಲ್ಲ, ನಾನು ಒಬ್ಬ ಸಣ್ಣ ಮಟ್ಟಿನ ಲೇಖಕ ಸಹ. ಲೇಖಕ ನಾನು ಒಂದು ಕಡಿಮೆಯಲ್ಲಿ ಒಂದು 200 ಲೇಖನಗಳನ್ನು ಬೇರೆ ಬೇರೆ ಪತ್ರಿಕೆಗಳಿಗೆ ಬರೆದಿದ್ದೇನೆ. ಅದನ್ನು ವಿಶೇಷವಾಗಿ ನನ್ನ ಕ್ಷೇತ್ರ ಯಾವುದಂತ ಹೇಳಿದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಹ ಗುರುತಿಸಿಕೊಂಡಿದ್ದೀರಿ. ನನ್ನ ಕ್ಷೇತ್ರ ಇಂಪಾರ್ಟೆಂಟ್ ಕ್ಷೇತ್ರ ಅಂದರೆ ನಾನು ಹಾಸ್ಯ ಲೇಖಕ. ಅದು ಒಂದೊಂದ್ಸಲ ಹಾಸ್ಯಾಸ್ಪದವೂ ಆಗಿರ್ಬೋದು, ವಿಡಂಬನೆಗಳು ಹೆಚ್ಚಾಗಿ ವಿಡಂಬನೆ, ಹಾಸ್ಯ ಲೇಖಕ. ಹಾಗೆ ಒಂದು ಏನು ಕಡಿಮೆ ಅಂತ ಹೇಳಿದ್ರು. ಆಮೇಲೆ ಇದು ಸಹ ಬರ್ದಿದ್ದೆ, ಇಲ್ಲ ಅಂತ ಇಲ್ಲ. ಕತೆ, ಕವನಗಳು. ನಿಮ್ಮದು ಯಾವ್ದಾದ್ರು ನೀವು ಈ ಟೈಮಲ್ಲಿ ನಿಮ್ಮದು ಯಾವ್ದಾದ್ರು ಈ ತರ ನಿಮ್ಮ ಬರವಣಿಗೆಯ ಹವ್ಯಾಸ ಇರೋದ್ರಿಂದ ನೀವು ಬರೆದ ಕವನಗಳಾಗ್ಲಿ ಅಥವಾ ನಿಮ್ಮ ಕತೆಗಳಾಗ್ಲಿ ಅಥವಾ ಲೇಖನಗಳ ಮಾಲಿಕೆಗಳನ್ನಾಗ್ಲಿ ಅದನ್ನೇನಾದ್ರೂ ಒಂದು ಪುಸ್ತಕ ರೂಪದಲ್ಲಿ ಮಾಡುವಂತ ಪ್ರಯತ್ನ? ಇಲ್ಲ, ನಾನು ಅದಕ್ಕೆ ಹೋಗ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ನನ್ನಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ಏನಂತ ಹೇಳಿದ್ರೆ ನಾನು ಬರೆಯೋದು ಎಷ್ಟು ಬರ್ದೇನು ಆದ್ರೆ ಅದೆಲ್ಲ ಇಲ್ಲಿ ಎಂಥದ್ದು ಇಲ್ಲಿ ಇಡ್ಲಿಕ್ಕೆ ಜಾಗ ಸಾಲು. ಅಲ್ಲ, ಬಟ್ ನೀವು ಬರೆದಂತಹ ಲೇಖನಗಳು ಅಥವಾ ಬರೆದಂತಹ ಕಥೆಗಳು ಅವುಗಳೆಲ್ಲ ಅದರ ಕಾಪಿ ಏನಾದ್ರು ಈಗಲೂ ಕೂಡ ನೀವು ತೆಗೆದಿಟ್ಟಿದ್ದೀರಾ? ಇನ್ನು ಕೆಲವು ಉಂಟು, ಇಲ್ಲ ಎಲ್ಲ ಇಲ್ಲಿ ಇರ್ಲಿಕ್ಕಿಲ್ಲ, ಆದ್ರೆ ಕೆಲವು ಉಂಟು, ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಒಂದು ಪುಸ್ತಕ ಮಾಡುವಷ್ಟು ಇದೆ, ಪುಸ್ತಕ ಮಾಡುವಷ್ಟು ಇಲ್ಲ ಅಂತಿಲ್ಲ. ಆದ್ರೆ ನಾನು ಆ ಪ್ರಯತ್ನಕ್ಕೆ ನಾನು ಹೋಗ್ಲೇ ಇಲ್ಲ. ಯಾಕಂದ್ರೆ ನಾನು ಏನು ಬರೆದ್ರು ಸಹ ನಾನು ಸೇಲ್ ಮಾಡ್ಲಿಕ್ಕೆ, ಹಣ ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ಹಣ ಮಾಡ್ಲಿಕ್ಕೋಸ್ಕರ ಅಂತಲ್ಲ, ಇದು ಒಂದು ನಿಮ್ಮ ಪ್ರಯತ್ನ, ನಿಮ್ಮ ಅಚೀವ್ಮೆಂಟ್. ನಿಮ್ಮದೊಂದು ಒಂದು ಇದರಲ್ಲಿ ಇತಿಹಾಸದಲ್ಲಿ ಉಳಿದೋಗ್ಬಿಡ್ತದೆ. ಈಗ ಒಂದು ಸಾಹಿತ್ಯ ಪರಿಷತ್ತುಗಳಲ್ಲೋ ಸಾಹಿತ್ಯ ವಲಯಗಳಲ್ಲೋ ಆ ಒಂದು ಪುಸ್ತಕ ಇದೆ ಅಂತ ಆದ್ರೆ ಅದೊಂದು ಒಂದು ಪುಟದಲ್ಲೇ ಇದ್ದು ಬಿಡ್ತದೆ. ವಿಷಯ ಹೌದು ನೀವು ಹೇಳೋದು. ಆದ್ರೆ ನಾನು ಅದಕ್ಕೊಂದು ವಿಶೇಷ ಮಹತ್ವ ಕೊಡ್ಲಿಲ್ಲ ಅಥವಾ ಪ್ರಯತ್ನವೂ ಮಾಡಲಿಲ್ಲ. ಮತ್ತೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಬೇಕಾದಷ್ಟು ಭಾಗವಹಿಸಿದ್ದೇನೆ, ತುಂಬಾ ಇದ್ದಾನೆ. ನೀವು ಅಂದರೆ ನೀವು ಅದರಲ್ಲಿ ಆಸಕ್ತಿ ಇತ್ತು, ಅದರಲ್ಲಿ ತೊಡಗಿಸ್ಕೊಳ್ಳೋದು ಕಡಿಮೆ ಇತ್ತು ಅಲ್ವಾ? ನನ್ನಿಂದ ಅದು ಹಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾನು ಖರ್ಚು ಮಾಡಿದ್ದು ಸಹ ನನಗೆ ವಾಪಸ್ ಬಂದಿತ್ತು ಅಂತ ಅರಿಯಿಲ್ಲ ನನಗೆ. ಮತ್ತೆ ಅದಕ್ಕೆ ನನಗೆ ಪುರ್ಸೋದು ಇಲ್ಲ, ಸಮಯ. ನನ್ನ ಕೆಲಸ, ನನ್ನ ಮೇನ್ ಕೆಲಸದಿಂದಾಗಿ ನನಗೆ ಸಮಯವೂ ಇಲ್ಲ. ಅದು ಅಲ್ಲದೆ ಮತ್ತೊಂದೇನೆಂದ್ರೆ ನಾನು ಸ್ವಲ್ಪ ಪೌರೋಹಿತ್ಯ ಸಹ ಮಾಡ್ತಿದ್ದೆ. ಪೌರೋಹಿತ್ಯ, ನನ್ನ ಮಗ ದೊಡ್ಡ ಪೌರೋಹಿತ ಇಲ್ಲಿ ನಾನು ಸಹ ಮಾಡ್ತಿದ್ದೆ. ಈ ವೇದಾಧ್ಯಯನಗಳನ್ನು ಮಾಡಿದ್ದೆ. ನಾನು ವಿಶೇಷ ಅಂದ್ರೆ ಅದೇ ನಾನು ಹೆಗ್ಗಳಿಕೆ ಅಲ್ಲ ಅದು, ಅಥವಾ ಅದು ನನ್ನ ಇದು ಸಹ ಅಲ್ಲ, ನನ್ನ ಕೊರತೆ ಅಂತ ಸಹ ಹೇಳಲಿಕ್ಕಿಲ್ಲ. ನಾನು ಯಾವಾಗ ಪ್ರಿನ್ಸಿಪಾಲ್ ಆಗಿ ಇದು ಎಂಥದ್ದು ಚಾರ್ಜ್ ತಗೊಂಡು ಅಲ್ಲಿಂದ ನಂತರ ನಾನು ಒಂದೇ ಒಂದು ಅನುಷ್ಠಾನಕ್ಕೆ ಹೋಗಲಿಲ್ಲ. ನಾನು ಹೋಗುವಂಥ ಮನೆಗಳಲ್ಲಿ ತುಂಬ ಇತ್ತು, ಈಗಲೂ ಸಹ ಇರ್ಬೋದು. ಈಗ ಒಂದು ಮಗ ಹೋಗ್ತಾನೆ, ನಾನು ಹೋಗುದಿಲ್ಲ. ಅಲ್ಲಿ ಅವರು ನಾನು ನೀವು ಬರೋದಿಲ್ಲ ಅಂತ ಹೇಳಿದ್ರೆ ನಾನು ಯಾರನ್ನು ಕರೆಯೋದು? ಈಗ ನನ್ನ ಅವರ
ಇನ್ನೊಂದು ತೋಡಿಗೊಳ್ತಿದ್ರು. ಯಾಕೆ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಈಗ ಒಂದು ರೆಸ್ಪಾನ್ಸಿಬಲ್ ಪೋಸ್ಟ್. ಅಂದ್ರೆ ನೀವು ಹೆಚ್ಚು ಕಡಿಮೆ ಆಲ್ರೌಂಡರ್, ನಾವು ಕ್ರಿಕೆಟ್ ಆಲ್ರೌಂಡರ್ ಅಂತ ಕರಿತೀವಿ. ನೀವು ಎಲ್ಲಾ ವಿಭಾಗದಲ್ಲೂ ನಿಮಗೆ ಆಸಕ್ತಿಯನ್ನು ಇಟ್ಕೊಂಡಿದ್ರಿ, ಮತ್ತೆ ಸಾಧ್ಯ ಮಟ್ಟಿಗೆ ಅದರಲ್ಲಿ ತೊಡಗಿಸಿಕೊಳ್ಳುವಂತ ಕೆಲಸವನ್ನು ನೀವು ಮಾಡಿದಿರಿ. ಸರ್, ನಿಮ್ಮನ್ನ ಈ ನಿಮ್ಮ ಬಹುತೇಕವಾಗಿ ನೀವು ಬಹಳ ಚಿಕ್ಕ ವಯಸ್ಸಿನಲ್ಲೇ ಶಿಕ್ಷಣ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ನೀವು ಹೆಚ್ಚು ಕಡಿಮೆ ಒಂದು 40 ವರ್ಷಕ್ಕೂ ಹೆಚ್ಚು ಕಾಲ ನೀವು ಈ ಕ್ಷೇತ್ರದಲ್ಲಿ ನಿಮ್ಮ ತೊಡಗಿಸ್ಕೊಂಡಿದ್ರಿ. ನಿಮಗೆ 39 ವರ್ಷ, ನಿಯರ್ ಬೈ 40. ಒಳ್ಳೆಯ ಪ್ರಶಸ್ತಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ರಾಜ್ಯೋತ್ಸವ ಪ್ರಶಸ್ತಿಗಳು, ಈ ತರದ ಪ್ರಶಸ್ತಿಗಳು ಏನಾದ್ರೂ ನಿಮ್ಮನ್ನ ಹುಡುಕಿಕೊಂಡು ಬರುವಂತ ಕೆಲಸವನ್ನು ಮಾಡಿದ್ಯಾ? ಮಾಡಿದ್ರೆ ನನಗೆ ಅಂತ ಹೇಳಿದ್ರೆ, ನಾನು ನನ್ನ ಒಂದು ಹೆಗ್ಗಳಿಕೆಯನ್ನು ಪ್ರಚಾರ ಮಾಡುವಂತ ಒಂದು ಕ್ರಮ ನನ್ನ ಹತ್ರ ಇಲ್ಲ. ನಾನು ಯಾರಾದ್ರೂ ಕರೆದು ನನ್ನನ್ನು ಯಾರು ಗೌರವಿಸ್ತಾರಂತ ನನಗೆ ಸಂತೋಷ ಇದೆ. ನಾನು ಅಪ್ಲಿಕೇಶನ್ ಹಾಕಿ ಕರೆಕ್ಟ್ ನೋಡಿ ವೀಕ್ಷಕರೇ, ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಕಾರಣ ಇತ್ತು. ಹೇಗಿದೆ ಅಂತಂದ್ರೆ, ಇವತ್ತು ಸರ್ಕಾರ ಕೊಡುವಂತಹ ಯಾವುದೇ ಅವಾರ್ಡ್ಗಳು, ಪ್ರಶಸ್ತಿಗಳು, ನಾವು ಇದಕ್ಕೆ ನಾನು ಹೀಗೆ ಮಾಡಿದ್ದೀನಿ, ಬಯೋಡಾಟಾವನ್ನು ನಾವು ಕೊಡ್ಬೇಕು ಅವರಿಗೆ. ಬಯೋಡಾಟಾವನ್ನು ಕೊಟ್ಟು ನನಗೆ ಪ್ರಶಸ್ತಿ ಕೊಡಿ ಅಂತೇಳಿ ಮನವಿ ನಾವು ಮಾಡ್ಕೊಳ್ಬೇಕು. ಮತ್ತೆ ವಸೂಲಿಬಾಜಿಯನ್ನು ಮಾಡ್ಕೋಬೇಕು. ಆಗ ಅವರು ಪರಿಶೀಲಿಸಿ ಅವರಿಗೆ ಬೇಕಾದವ್ರಿಗೆ ಕೊಡ್ತಾರೆ. ಇಂತಹ ಇದು ಸಂದರ್ಭ ಈಗಿದೆ. ಇವರಿಗೆ ಇಷ್ಟು 39 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಹಲವು ವಿಭಾಗದಲ್ಲಿ ಅವರು ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಯಾವತ್ತೂ ನನಗೆ ಪ್ರಶಸ್ತಿ ಕೊಡಿ ಅಥವಾ ನಾನು ಕೂಡ ಇದಕ್ಕೆ ಅರ್ಹ, ನನ್ನನ್ನು ಪರಿಗಣಿಸಿ ಎನ್ನುವ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಯಾವುದೇ ಬಯೋಡಾಟಾವನ್ನು ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಹಾಗಾಗಿ ಪ್ರಶಸ್ತಿಗಳು ಇವರ ಕಡೆ ಕಣ್ಣೆತ್ತಿ ನೋಡಿಲ್ಲ. ಈ ತರಹದ ಯಾವುದೇ ಡ್ರಾಬ್ಯಾಕ್ ಉತ್ತಮ ಶಿಕ್ಷಕರಿಗೆ ಅಥವಾ ಯಾವುದೇ ವಿಭಾಗದಲ್ಲಿ ಅಚೀವ್ಮೆಂಟ್ ಮಾಡಿದವರಿಗೆ ಆಗಬಾರದು. ಪ್ರಶಸ್ತಿಗಳು ಹುಡುಕಿಕೊಂಡು ಹೋಗಬೇಕು. ಪ್ರಶಸ್ತಿಗಳನ್ನ ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಪರಿಗಣಿಸಿ ಭೂತಗನ್ನಡಿ ಹಾಕಿ ಹುಡುಕಿ ನಾವು ಅವರ ಮನೆಯ ಬಾಗಿಲಿಗೆ ತೆಗೆದುಕೊಂಡು ಹೋಗಿ ಕೊಡಬೇಕಾದಂತಹ ಕೆಲಸ ಆಗ್ಬೇಕೆ ಹೊರತು ಅವರಿಗನ್ನ ಅರ್ಜಿ ಹಾಕಿಸಿಕೊಂಡು ಯಾರ್ಯಾರ ಹತ್ರ ಇಂಪ್ಲೂಯೆನ್ಸ್ ಮಾಡಿಸಿಕೊಂಡು ಕೊಡುವಂತಹ ಕೆಲಸ ಆಗಬಾರದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ನೀವು ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಇದೆ, ನಾಳೆ ಅಲ್ಲ ನಾಳಿದ್ದು ಶಿಕ್ಷಕರ ದಿನಾಚರಣೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರವರು ತಮ್ಮ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನವಾಗಿ ಆಚರಿಸಬೇಕು ಅಂತೇಳಿ ಹೇಳಿರೋದ್ರಿಂದ ನಾವು ಅವತ್ತಿನಿಂದ ಈ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಶಾಲೆಗಳಲ್ಲಿ ಇದರ ಆಚರಣೆ ನಡೀತದೆ. ಈ ಸಂದರ್ಭದಲ್ಲಿ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಶಿಕ್ಷಕರು ಮಾಡುವಂಥ ಈ ಜಾಬ್, ಕೆಲಸ ಉಂಟಲ್ಲ, ಇದು ಬಹಳ ಒಂದು ನೋಬಲ್ ಜಾಬ್. ಎಲ್ಲರೂ ಶಿಕ್ಷಕರಾಗಲಿಕ್ಕೆ ಆಗೋದಿಲ್ಲ. ಶಿಕ್ಷಕರಾಗಲಿಕ್ಕೆ ಒಂದು ವಿಶೇಷವಾದಂತಹ ಯೋಗ್ಯತೆ ಬೇಕು. ಆ ಯೋಗ್ಯತೆಯನ್ನು ನಾವು ಗಳಿಸಿಕೊಳ್ಳೋದಕ್ಕಿಂತಲೂ ಅದು ಸಹಜವಾಗಿ ನಾವು ಒಳಗಿಂದ ಮೂಡಿ ಬರಬೇಕು ಅಲ್ವಾ? ಹಾಗೆ ಅಂಥ ಒಬ್ಬ ಶಿಕ್ಷಕರು ಇವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಹಾಗಾಗಿ ಇವತ್ತಿಗೂ ಸಹ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಆಗಿದೆ ಆಚರಿಸ್ತಾರೆ. ಆ ದಿನ ಜನ ಮೆಚ್ಚಿದ ಶಿಕ್ಷಕ ಪ್ರಶಸ್ತಿಗಳನ್ನ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟಗಳಲ್ಲಿ ಕೊಡುವಂತಹ ಕಾರ್ಯಕ್ರಮಗಳು ನೆರವೇರ್ತದೆ. ಸರ್, ಒಂದು ವಿಷಯ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಈ ಕೆಲವು ಹಿಂದಿನ ಕಾಲದಲ್ಲಿ ನಡೆದಂತಹ ಕೆಲವು ಘಟನಾವಳಿಗಳು, ಅವುಗಳನ್ನು ಸೂಕ್ತ ಸಂದರ್ಭದಲ್ಲಿ ನೆನೆಸಿಕೊಳ್ಳುವಂತಹ ಒಂದು ಪರಿಪಾಠ ಇತ್ತು ನಮ್ಮಲ್ಲಿ. ಹೌದು, ಪರಿಪಾಠ ಇತ್ತು. ಈಗ ಸಣ್ಣ ಒಂದು ಉದಾಹರಣೆ ಹೇಳಬೇಕಿದ್ರೆ, ಈ ಮಹಾತ್ಮ ಗಾಂಧಿಯವರು ಅವರನ್ನು
ಕೊಂದ್ರಲ್ವಾ, ಶೂಟ್ ಮಾಡಿ ಕೊಂದ್ರು. ಹೌದು. ಅದು ಯಾವಾಗ ಹೇಳಿ, ನೆನ್ಪುಂಟ ನಿಮಗೆ? ಜನವರಿ ಜನವರಿ 30. 30 ಜನವರಿ 30. ನಮ್ಮ ಶಾಲೆ ಕಾಲೇಜುಗಳಲ್ಲಿ ಆದರೂ ಅಟ್ಲೀಸ್ಟ್ ಈ ಒಂದು ಕ್ರಮ ಇತ್ತು ಇತ್ತೀಚಿನವರೆಗೆ. ನನ್ನ ರಿಟೈರ್ಮೆಂಟ್ ಆಗುವವರೆಗೆ ಒಂದು ಕ್ರಮ ಇತ್ತು. ಹೇಳ್ತಾರೆ, ಪ್ರತಿ ವರ್ಷ ಜನವರಿ 30ನೇ ತಾರೀಕು 11 ಗಂಟೆಗೆ, ಮಧ್ಯಾಹ್ನ 11 ಗಂಟೆಗೆ ಎಲ್ಲರೂ ಎದ್ದು ನಿಂತುಕೊಂಡು 1 ನಿಮಿಷ ಒಂದು ಮೌನಾಚರಣೆ ಮಾಡುವ ಕ್ರಮ ಇತ್ತು. ಅದು ಈಗ ಏನಾಗಿದೆ ಅಂದ್ರೆ, ಈಗ ಗಾಂಧಿ ಅಂದ್ರೆ ಯಾರಂತ ಕೂಡ ಗೊತ್ತಿಲ್ಲ ಹಲವರಿಗೆ. ಗಾಂಧಿ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ತಾರೆ, ಯಾರು ರಾಹುಲ್ ಗಾಂಧಿ ಅಂತ ಹೇಳ್ತಾರೆ. ಈಗ ಅದು ಬಿಡಿ, ಯಾವುದು ಆ ದಿವಸ ಅವರನ್ನು ನೆನೆಸಿಕೊಳ್ಳುವ. ಸರ್, ಈ ಸಂದರ್ಭದಲ್ಲಿ ನಾವು ನಮ್ಮ ದೇಶಕ್ಕೋಸ್ಕರ ಹೆಮ್ಮೆ, ಗಾಂಧೀಜಿ ನಮ್ಮ ದೇಶಕ್ಕೊಂದು ಹೆಮ್ಮೆ, ಇಡೀ ಜಗತ್ತಿಗೆ ಅವರು ಹೆಮ್ಮೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗಿರುವಾಗ ಅವರು ನಮ್ಮ ದೇಶದವರಾಗಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಹೆಮ್ಮೆ ಪಡಬೇಕಾಗಿದೆ. ನಾವು ಅವರನ್ನು ಕೂಡ ವಿಡಂಬನೆಗೆ, ಅವರನ್ನು ಕೂಡ ಹಾಸ್ಯಕ್ಕೆ, ಅವರನ್ನು ಕೂಡ ನಾವು ಬೇರೆ ಬೇರೆ ಕಾರಣಕ್ಕೋಸ್ಕರ ಟೀಕೆಗೆ ನಾವು ಬಳಸ್ಕೋತಾ ಇದ್ದೀವಿ. ಇದು ನಮ್ಮ ದುರ್ದೈವದ ವಿಚಾರ. ಬಟ್ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ, ಈ ವಿಷಯವನ್ನು ನೀವು ತೆಗೆದಿರೋದಕ್ಕೆ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿದೆಯಲ್ವಾ, ಶಿಕ್ಷಣದ ನಾವು ಏನು ಹೇಳ್ತೀವಿ, ಅದರ ಮಹತ್ವ ಎಲ್ಲೋ ಒಂದ್ ಕಡೆ ಕುಂಠಿತ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅದರದ್ದು ಪ್ರಭಾವ ಕುಸಿತಾ ಇದೆ ಅಂತೇಳಿ ನಿಮಗೇನಾದ್ರೂ ಕಾಣಿಸ್ತಾ ಇದೆಯಾ ಅಥವಾ ಅನಿಸ್ತಾ ಇದೆಯಾ? ಖಂಡಿತ ಅನಿಸ್ತದೆ. ನೋಡಿ, ಈಗ ಜನರಲ್ಲಿ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ರಾಜಕಾರಣಿಗಳು, ಸೋಕಾಲ್ಡ್ ಎಲ್ಲೂ ಅಂತ ಹೇಳೋದಿಲ್ಲ, ಅದು ಹೆಚ್ಚಿನ ರಾಜಕಾರಣಿಗಳಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ. ಏನಂತೇಳಿ, ನಾವೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡೋದು, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡೋದು. ಅದು ನನಗೆ ಕಾಣೋದು, ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ನಾವು ಯಾಕೆ ಸ್ಟಾರ್ಟ್ ಮಾಡೋದು? ನಮ್ಮ ದೇಶ ಹಿಂದೂಸ್ತಾನ, ಭಾರತ, ಅದರಲ್ಲಿ ನಮ್ಮ ಕನ್ನಡ, ನಮ್ಮ ಕರ್ನಾಟಕ ಅಥವಾ ಕರ್ನಾಟಕದಲ್ಲಿ ಕನ್ನಡ ಭಾಷೆ. ಇಲ್ಲಿ ನಾವು ಯಾವುದೋ ಒಂದು ಭಾಷೆಯನ್ನು, ಒಂದು ಪರಕೀಯ ಭಾಷೆಯನ್ನು, ನಮ್ಮನ್ನು ಶತಮಾನಗಳ ಕಾಲ ಆಳಿದಂತಹ, ನಮ್ಮನ್ನು ಜೀತದಾಳುಗಳನ್ನಾಗಿ ಮಾಡುವಂತಹ ಅವರ ಭಾಷೆಯನ್ನು ಅಷ್ಟು ಮುತುವರ್ಜಿ ವಹಿಸಿ ನಮ್ಮ ಮಕ್ಕಳಿಗೆ, ನಮಗೂ ಸಹ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ಆ ಭಾಷೆಯನ್ನು ಯಾಕೆ ಕಲಿಸ್ಬೇಕು? ನಾವು ಆ ಭಾಷೆಯಲ್ಲಿ ನಾವು ಶಿಕ್ಷಣವನ್ನು ಯಾಕೆ ಕೊಡುವುದು? ಅದಕ್ಕಿಂತ ನಮ್ಮ ದೊಡ್ಡ ಲೆವೆಲ್ನಲ್ಲಿ ಬೇಡ, ಭಾರತದಲ್ಲಿ ಹಿಂದಿ ಕಲಿಸ್ಲಿ. ಹಿಂದಿ ಅದು ಇಡೀ ನಮ್ಮ ರಾಷ್ಟ್ರೀಯ ಭಾಷೆ ಅಥವಾ ನಮ್ಮ ಕರ್ನಾಟಕಕ್ಕೆ ಬರುತ್ತದೆ ಕನ್ನಡವನ್ನು ಕಲಿಸ್ಲಿ. ಅದು ಸಹ ಇವತ್ತೀಗ ಈ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಅವಸ್ಥೆ ಏನಾಗಿದೆ ಅಂತಂದ್ರೆ, ಒಂದು ಶಾಲೆಯಲ್ಲಿ 5 ಕ್ಲಾಸಿಗೆ 5 ಮಂದಿ ಮಕ್ಕಳು. ನೋಡಿ ಪರಿಸ್ಥಿತಿ ಹೇಗಂತೇಳಿ. ಇಂಥ ಸ್ಥಿತಿ ಬರುವಾಗ ಸರ್, ಇದ್ರ ಮಧ್ಯದಲ್ಲಿ ನೀವು ಹೇಳಿರೋದು 100% ಕರೆಕ್ಟ್ ಆಗಿದೆ. ಬಟ್ ಈ ವ್ಯವಸ್ಥೆ ಇದೆಯಲ್ಲ ಸರ್, ಈಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ಇದು ವೈವಿಧ್ಯತೆಯ ದೇಶ, ಹಲವು ರಾಜ್ಯಗಳಲ್ಲಿ ಹಲವು ಭಾಷೆಗಳಿವೆ. ಹೀಗಿರುವಾಗ ಕೆಲವು ಹಿಂದಿ ವಿರೋಧಿ ಭಾಷೆಗಳು ಕೂಡ ನಮ್ಮ ದೇಶದಲ್ಲಿ ಇರೋದ್ರಿಂದಾಗಿ, ಉದಾಹರಣೆಗೆ ತಮಿಳುನಾಡು ಇರೋದ್ರಿಂದಾಗಿ ಎಲ್ಲರಿಗೂ ಬೇಕಾದ ಒಂದು ಭಾಷೆ ಬೇಕು ಅಲ್ವಾ? ಹಾಗಾಗಿ ಈಗ ಉದಾಹರಣೆಗೆ ನ್ಯಾಯಾಲಯಗಳಲ್ಲಿ ಹೆಚ್ಚಾಗಿ ಇಂಗ್ಲಿಷನ್ನು ಬಳಸ್ತಾರೆ, ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿ ಇಂಗ್ಲಿಷ್ಗಳನ್ನು ಬಳಸ್ತಾರೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಇಂಗ್ಲಿಷ್ಗಳನ್ನೇ ಬಳಸ್ತಾ ಇರೋ ಕಾರಣದಿಂದಾಗಿ ಅದು ಹೇಗೆ ಸಾಧ್ಯ? ನಾನು ಹೇಳ್ತಾ ಇರೋದು ಅನಿವಾರ್ಯ. ಈ ವ್ಯವಸ್ಥೆ ನೀವು ಅಲ್ಲಿ ಹಿಂದಿಯನ್ನೇ ಬಳಸಿದ್ರೆ ಆಗ ಸರಿ, ನೀವು ಹೇಳ್ತಾ ಇರೋದು ಹಿಂದಿ ಬಳಸ್ಬೋದು. ಬಟ್ ಎಲ್ಲಾ ಕಡೆ ಇಂಗ್ಲಿಷನ್ನು ಬಳಸ್ತಾ ಇದ್ದಾರೆ. ನೀವು ಈ ಆಧುನಿಕ ಪ್ರಪಂಚ ಅಂದ್ರೆ ನಾವು ಬೇರೆ ಬೇರೆ ಈ ಸ್ಮಾರ್ಟ್ ಯುಗ ಅಂತ ನಾವು ಕರಿತೀವಿ, ಫೋನ್ ಇರ್ಬೋದು, ನಾವು ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡೋದು, ಪ್ರತಿಯೊಂದು ನಾವು ಇಂಗ್ಲಿಷಿಗೆ ನಾವು ಅಂಟ್ಕೊಂಡಿರುವಾಗ ಅದೆಲ್ಲ ಬೇಕು ಅಂತ ಆದಾಗ ಅನಿವಾರ್ಯತೆ ಇಲ್ವಾ? ಇಂಗ್ಲಿಷ್ ಮೀಡಿಯಂ ಹೋಗುವಂತ ಅನಿವಾರ್ಯತೆ ಸೃಷ್ಟಿಯಾಗಿಲ್ವಾ ಅಂತ? ಖಂಡಿತ ಉಂಟು. ನೀವು ಹೇಳಿದಾಗೆ ಅದು ಖಂಡಿತ ಉಂಟು, ಇಲ್ಲ ಅಂತ ಇಲ್ಲ. ಹಾಗೆ ಇದ್ದಾಗ ಸಹ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ,
ನಮ್ಮ ಸುತ್ತಮುತ್ತಲಿನ ಇಡೀ ದೇಶದ್ದು ಎಲ್ಲ ಕಲಿಸೋದು ಬಹಳ ಕಷ್ಟ. ನಮ್ಮ ಸುತ್ತಮುತ್ತಲಿನ ಭಾಷೆಗಳನ್ನಾದರೂ ನಮ್ಮದನ್ನಾಗಿಸಿಕೊಳ್ಬಹುದಲ್ಲ. ಇದಕ್ಕೆ ಇಚ್ಛಾಶಕ್ತಿ. ನಾನು ಹೇಳುವುದೇನು ಅಂತಂದ್ರೆ, ರಾಜಕೀಯವಾಗಿ ನೀವು ಹೇಳ್ದಂಗೆ ಕರೆಕ್ಟ್, ಅದು ರಾಜಕೀಯವಾಗಿ ಆ ಇಚ್ಛಾಶಕ್ತಿ ಅಂದ್ರೆ ಇದನ್ನ ವಿಧಾನಸೌಧದಲ್ಲೋ ಅಥವಾ ನಮ್ಮ ಲೋಕಸಭೆಯಲ್ಲೋ ಅಲ್ಲೇ ಇದು ರಚನೆ ಆಗ್ಬೇಕೆ ಹೊರತು ಇದನ್ನು ನಾವು ನೀವು ಅಥವಾ ಇಲ್ಲಿ ಯಾವುದೇ ಅಧಿಕಾರಿಗಳು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ನೀವು ಹೇಳ್ದಂಗೆ ಅನೇಕ ಕನ್ನಡ ಶಾಲೆಗಳು ಇವತ್ತು ಅನೇಕ ಭಾಗದಲ್ಲಿ ಮುಚ್ಚಿದೆ. ಕೆಲವು ಭಾಗದಲ್ಲಿ ನೀವು ಹೇಳಿದಾಗ 4-5 ಜನ ಇದ್ದಾರೆ. ಇನ್ನು ಒಂದು 2 ವರ್ಷ 3 ವರ್ಷದಲ್ಲಿ ಮುಚ್ಚುವ ಸಾಧ್ಯತೆ ಇದೆ. ಹೀಗಿರುವಾಗ ಆ ಸರ್ಕಾರಿ ಶಾಲೆಯನ್ನ ನಾವು ಉಳಿಸ್ಕೊಳ್ಳೋದು ಹೇಗೆ? ನೋಡಿ, ನಾನು ನನ್ನ ಒಂದು ಉದಾಹರಣೆ ಹೇಳ್ತೇನೆ. ನಾನೊಂದು ಶ್ರೇಷ್ಠ ವ್ಯಕ್ತಿ ಅಂತ ಹೇಳೋದಲ್ಲ. ನನ್ನ ಮೊಮ್ಮಗ, ನನ್ನ ಇವನಲ್ಲ, ಇನ್ನು ತಮ್ಮ ಒಬ್ಬ ಇದ್ದಾರೆ ಇಲ್ಲಿ ಪಕ್ಕದಿಂದ. ಅವನ ಮಗ 8ನೇ ಕ್ಲಾಸಿನವರೆಗೆ ಅಲ್ಲ ಸಾರಿ 7ನೇ ಕ್ಲಾಸಿನವರೆಗೆ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಓದಿದ. ಅಲ್ಲಿ ಮನೆಯ ಪಕ್ಕ ಇರಲಿಲ್ಲ, ಮನೆಯ ಪಕ್ಕದಲ್ಲಿ ಶಾಲೆ ಇತ್ತು. ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಸಹ ಇತ್ತು, ಇಲ್ಲ ಅಂತ ಇಲ್ಲ. ಆದರೆ ಅವರಿಗೆ ಆಗ ಒತ್ತಾಯ ಮಾಡಿ ಹೇಳುವವರು ಇರಲಿಲ್ವ ಅಥವಾ ಯಾವುದೋ ಕಾರಣದಿಂದ ಅಥವಾ ಈ ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಅನ್ನು ಅಪ್ಪಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೂ ಅದು ಇರ್ಬೋದು. ಅಂತೂ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತ 7ನೇ ಕ್ಲಾಸಿನ ತನಕ. ಹುಷಾರೇ ಇದ್ದ, ಒಳ್ಳೆ ಟ್ಯಾಲೆಂಟೆಡ್ ಹುಡುಗ. ಪರವಾಗಿಲ್ಲ, ಕ್ಲಾಸಿನಲ್ಲಿ ಫಸ್ಟ್ ಟೈಮ್ ಬರ್ತಿದ್ದ, ಫಸ್ಟ್ ಆರ್ ಸೆಕೆಂಡ್ ಬರ್ತಿದ್ದ. ಆಗ ನಾನು 8ನೇ ಕ್ಲಾಸಿಗೆ 8ನೇ ಕ್ಲಾಸಿಗೆ ಹೋಗ್ಬೇಕಂತ ಹೇಳುವಾಗ ಅದೇ ಶಾಲೆಯಲ್ಲಿ ಯಾವುದು ಅಡ್ಮಿಷನ್ ಎಲ್ಲ ಬೇರೆ ಆಗಬೇಕು, ಅಡ್ಮಿಷನ್ ಅಪ್ಲಿಕೇಶನ್ ಬೇರೆ ಹೋಗೋದು. ನಾವು ಹೇಳಿದ್ದೆವು, ನಾವು ಯೋಚನೆ ಮಾಡಿದೆವು. ನಾನು ಮತ್ತು ಆ ಹುಡುಗನ ತಾಯಿ ಇಬ್ಬರು ಕೂತು ಯೋಚನೆ ಮಾಡಿದೆ. ಅವನು ಸ್ವಲ್ಪ ಓದೋದು ಕಡಿಮೆ, ಓದೋದು ಕಡಿಮೆ, ಏನಿದ್ದು ಸಹ ಅವನು ಸಹಜವಾಗಿ ಅವನಿಗೆ ಬರುವಂಥದ್ದು. ಅದಕ್ಕೆ ಅವನ ತಾಯಿ ಹೇಳಿದ್ಲು, ಇನ್ನೊಂದು ಗುರುವಾಯನಕೆರೆ ಶಾಲೆಗೆ ನಾವು ಯಾಕೆ ಹಾಕಬಾರ್ದು. ಗುರುವಾಯನಕೆರೆಯಲ್ಲಿ ಬಹಳ ಒಳ್ಳೆಯ ಶಾಲೆ. ನಿಮ್ಗೆ ಗೊತ್ತುಂಟ ಏನೋ ಗೊತ್ತಿಲ್ಲ, ಒಂದು ಗೌರ್ಮೆಂಟ್ ಶಾಲೆ, ಬಹಳ ಒಳ್ಳೆಯ ಶಾಲೆ, ಬಹಳ ಫೇಮಸ್. ಪ್ರತಿ ವರ್ಷ 100% ರಿಸಲ್ಟ್ ಅನ್ನು ಕೊಡ್ತಾ ಇರುವಂತಹ ಶಾಲೆ. ಅಂದ್ರೆ ಒಳ್ಳೆಯ ಶಿಕ್ಷಕರು ಅಲ್ಲಿ ಇದ್ದಾರೆ ಅಂತ. ಶಿಕ್ಷಕರು ಅವರು ಹುಷಾರು ಮಾತ್ರ ಅಲ್ಲ, ಅಷ್ಟು ಮುತುವರ್ಜಿ ವಹಿಸಿ ಮಕ್ಕಳನ್ನು ತಯಾರು ಮಾಡುವಂಥ ಶಿಕ್ಷಕರು ಇದ್ದಾರೆ. ಯಾಕೆ ಕಳಿಸ್ಬಾರ್ದು ಅಂತ ನನ್ನ ಕಿರಿಯ ಸೊಸೆ ಒಂದು ಪ್ರಪೋಸಲ್ ಇಟ್ಟಾಗ ನಾನು ಬಹಳ ಖುಷಿ ಆಯ್ತು. ಬಹಳ ಒಳ್ಳೆ ಸಮಾಚಾರ ಆಯಿತು. ಹಾಗೆ ಆಗಬೇಕು. ಹಾಗಾದರೆ ಮಾತ್ರ ನಮ್ಮ ಗೌರ್ಮೆಂಟ್ ಶಾಲೆಗಳು ಉಳಿತವೆ ಒಂದು, ಮತ್ತು ಗೌರ್ಮೆಂಟ್ ಶಾಲೆಗಳು ಚೆಂದಾಗಿ ಉಳಿತವೆ. ಆಮೇಲೆ ಮಕ್ಕಳಿಗೆ ಸಹ ಕನ್ನಡದ ಮೇಲೆ ಒಂದು ಪ್ರೀತಿ ಬರ್ತದೆ ಒಂದು. ಮತ್ತು ಮತ್ತೊಂದು ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ಅಂತ ಹೇಳಿದ್ರೆ, ನೋಡಿ, ನಮಗೆ ಗೊತ್ತಿಲ್ಲದ ವಿಷಯವನ್ನು ಒಂದು ಗೊತ್ತಿಲ್ಲದ ವಿಷಯವನ್ನು ನಮಗೆ ಗೊತ್ತಿಲ್ಲದ ಒಂದು ಭಾಷೆಯಲ್ಲಿ ಕಲಿಯುವುದು ಅದು ಎಷ್ಟೊಂದು ಆಭಾಸವ. ಅದಕ್ಕಿಂತ ನಮಗೆ ಗೊತ್ತಿರುವ ಭಾಷೆಯಲ್ಲಿ ನಮಗೆ ಗೊತ್ತಿಲ್ಲದ ವಿಷಯವನ್ನು ಕಲಿಯುವುದು ಸುಲಭ. ಆದ್ರಿಂದ ನಾವು ಇದನ್ನು ಇದು ಮಾಡಬೇಕಿದ್ದು. ಕರೆಕ್ಟ್ ಸರ್, ಕರೆಕ್ಟ್. ಯಾಕೆ ಅಂತಂದ್ರೆ ನಾವು ಇವತ್ತಿನ ಈ ಯುಗದಲ್ಲಿ ನಾವು ಹೆಚ್ಚಾಗಿ ಓದುವ ಅಭ್ಯಾಸವನ್ನು ಕಳ್ಕೊಂಡಿದ್ದೀವಿ, ಬರೆಯುವ ಅಭ್ಯಾಸವನ್ನು ಕಳ್ಕೊಂಡಿದ್ದೀವಿ. ಈಗ ನೀವು ಮತ್ತೆ ನೋಡಿ, ಮ್ಯಾಥಮೆಟಿಕ್ಸ್ ನಾವು ಮೊದಲು ಇಲ್ಲಿಂದ ಮಾಡ್ತಾ ಇದ್ವಿ, ಈ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡುವಂತ ಇದು ಬಂದ್ಬಿಟ್ಟಿದೆ. ಇದೆಲ್ಲ ಕಾರಣದಿಂದಾಗಿ ಅದಕ್ಕೆಲ್ಲ ಕಾರಣ ನಾವು ಮಾತೃಭಾಷೆಯಿಂದ ದೂರ ಆಗಿರುವಂಥದ್ದು, ಒಪ್ಕೊಳ್ಳುವಂತ ಮಾತೆ. ಬಟ್ ಇದನ್ನು ನಾನು ವ್ಯವಸ್ಥೆ ಅಂದ್ರೆ ಸರ್ಕಾರ, ಈ ಟೋಟಲ್ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದ್ರೆ ಮಾತ್ರ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನನ್ನ ಮಗ ಅವಕಾಶ ವಂಚಿತನಾಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕೂಡ ನನ್ನ ಮಕ್ಕಳನ್ನ ಅವನಿಗೆ ಇಷ್ಟ ಇದೆಯೋ ಇಲ್ಲೋ ಇಂಗ್ಲಿಷ್ ಮೀಡಿಯಂ ಹಾಕುವಂತದ್ದು, ಇದನ್ನ ನಾವು ಇವತ್ತಿನ ಸುತ್ತಮುತ್ತಲೂ ನಾವು ಕಾಣ್ತೀವಿ. ಇದು ಅಂತಲ್ಲ, ನಾವು ಉಳ್ಳವರು ಅಂತಲ್ಲ, ಇವತ್ತೊಬ್ಬ ಕೂಲಿ ಕಾರ್ಮಿಕ ಮಗನನ್ನು ಕೂಡ ಇಂಗ್ಲಿಷ್ ಮೀಡಿಯಂಗೆ ಇವತ್ತು ಹಾಕುವಂತಹ ಬರಲ್ಲ, ಏನು ಬರೋದಿಲ್ಲ. ಬಟ್ ಅವರು ಹಾಕುವಂತಹ
ಇದನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಈ ವ್ಯವಸ್ಥೆಯ ಲೋಪದಿಂದಾಗಿ ಇದೆಲ್ಲ ಆಗ್ತಾ ಇದೆ. ಈ ವ್ಯವಸ್ಥೆಗಳು ಆದಷ್ಟು ಸುಧಾರಣೆ ಆಗ್ಬೇಕು ಅಂತಂದ್ರೆ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು. ಈ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತಂದ್ರೆ ಎಲ್ಲಾ ಶಿಕ್ಷಣ ಕ್ಷೇತ್ರಗಳು ಅಂದ್ರೆ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ರಾಜಕಾರಣಿಗಳು ಅಥವಾ ಅವರ ರಕ್ತ ಸಂಬಂಧಿಗಳ ಅವರ ಕೈಯಲ್ಲೇ ಇರೋದ್ರಿಂದಾಗಿ, ಅದೇ ಅವರ ಬಿಸಿನೆಸ್ ಆಗಿರೋ ಕಾರಣದಿಂದಾಗಿ ಇವತ್ತು ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರು ಏನ್ ಮಾಡ್ತಾ ಇದ್ದಾರಂತೆ, ಸರ್ಕಾರಿ ಶಾಲೆಯನ್ನ ಕತ್ತು ಹಿಚಕಿಸಿ ಇಲ್ಲಿಂದ ಮಕ್ಕಳನ್ನ ಅಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ಇದು ನಿರ್ಮಾಣ ಆಗಿದೆ. ಇದು ಆಗಬೇಕು ಅಂತಂದ್ರೆ ಸುಮ್ಮನೆ ನಾವು ನೀವು ಮಾತನಾಡೋದ್ರಿಂದ ಆಗುದಿಲ್ಲ. ಕೆಲವರು ಅಲ್ಲಿ ಮಾತನಾಡೋದು, ಈ ಸಾಹಿತ್ಯ ವಲಯ ಕೇವಲ ಕನ್ನಡ ಶಾಲೆ ಬೇಕು ಅಂತ ಹೇಳ್ತದೆ. ಈ ಕನ್ನಡ ಸಂಘದವರು ಕನ್ನಡ ಬೇಕು ಅಂತ ಹೇಳ್ತಾರೆ. ಬಟ್ ಕನ್ನಡ ಬೇಕು ಅಂದ್ರೆ ಏನಾಗಬೇಕು, ಅದು ಇಲ್ವೇ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಎಲ್ಲಿಂದನೋ ಬಂದಂತ ವ್ಯಕ್ತಿ ಅವನು ಬೇರೆ ಭಾಷೆ ಮಾತಾಡಿದ ತಕ್ಷಣ ಅವನ ಮೇಲೆ ನಾವು ದಾಳಿ ಮಾಡ್ತೇವೆ. ಆದರೆ ನಮ್ಮಲ್ಲೇ ಬೇರೆ ಭಾಷೆಯ ವ್ಯವಹಾರ ಮಾಡ್ತಾ ಇರೋರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅಂದರೆ ಈಗ ಬ್ಯಾಂಕ್ಗಳಲ್ಲಿ ನಾವು ಇಲ್ಲೇ ನೀವು ಸುತ್ತಮುತ್ತಲು ನೀವು ಕೆಲವು ಬ್ಯಾಂಕ್ಗಳನ್ನು ನೀವು ಶಾಖೆಗಳಿಗೆ ಹೋದರೆ ಅಲ್ಲಿ ಕನ್ನಡ ಬರೆದು ಹೋದ ಮ್ಯಾನೇಜರ್ಗಳು ಅಥವಾ ಸಿಬ್ಬಂದಿಗಳನ್ನು ನಾವು ಕಾಣಬಹುದಾಗಿದೆ ಅಲ್ವಾ. ಆಗ ಈ ಸ್ಥಳೀಯ ಗ್ರಾಮೀಣ ಪ್ರದೇಶದ ಅನೇಕ ಗ್ರಾಹಕರುಗಳಿಗೆ ಅಲ್ಲಿ ಅವರಿಗೆ ಅನ್ಕಂಫರ್ಟ್ ಆಗ್ತದೆ, ಅವರಲ್ಲಿ ನಾಚಿಕೆ ಬರ್ತದೆ, ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆಗ ಅವ್ರು ಅವ್ರ ಮನಸ್ಸಲ್ಲಿ ಏನಾಗ್ತದೆ ಅಂತ, ನಮಗೆ ಈ ತರ ನಾಚಿಕೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಈ ತರ ಪರಿಸ್ಥಿತಿ ಬರಬಾರ್ದು, ಹಾಗಾಗಿ ಅವ್ರು ಇಂಗ್ಲಿಷ್ ಕಲೀಲಿ ಅನ್ನೋ ಒಂದು ತಲೆಯಲ್ಲಿ ಕೂತು ಹೋಗ್ತದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದ ಕಾರಣ ಇಂಗ್ಲಿಷ್ ಮೀಡಿಯಂ ಕಡೆ ಜನರ ಒಲವು ಜಾಸ್ತಿ ಆಗಿದೆ ಅಂತ ನನ್ನ ಭಾವನೆ ಸರ್. ನೋಡಿ, ಅದಕ್ಕೆ ತ್ರಿಭಾಷಾ ಸೂತ್ರ ಅಂತ ಮಾಡಿದ್ದು ಅದಕ್ಕೆ ನಿಜವಾಗಿದೆ. ಆದ್ರೆ ಈ ತ್ರಿಭಾಷಾ ಸೂತ್ರ ಮಾಡುವಲ್ಲಿ ಕೂಡ ಈಗ ನಾವು ಉತ್ತರ ಭಾರತ ಉಂಟಲ್ಲ, ಅದು ಹೇಗೋ ನಡೆಯುತ್ತದೆ ಆಚೆಗೆ ಎಲ್ಲ. ನಮ್ಮ ಈ 4 ಒಂದು ಕೇರಳ ದಕ್ಷಿಣ ಭಾರತದ ಒಂದು 4 ರಾಜ್ಯಗಳಲ್ಲಿ ಮಾತ್ರ ವಿಭಿನ್ನತೆ ನಾವು ಕಾಣಬಹುದು. ಬಾಕಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹಿಂದಿಯ ಒತ್ತು ಇದ್ದೇ ಇದೆ. ಹಾಗೆ ಅವರು ಸ್ಪೆಷಲ್ ಕಲಿಬೇಕಂತ ಇಲ್ಲ. ಏನು ಅವರು ಮಾತಾಡಿದ್ರು ಹಿಂದಿಯ ಒಂದು 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 ಬ್ರಾಂಚ್ ಹಾಗೆ ಉಂಟು ಆ ಭಾಷೆಗಳು. ಅದಕ್ಕೆ ಬೇಕಾಗಿ ಈಗ ಈ ಸೈ ಲ್ಯಾಂಗ್ವೇಜ್ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡರು. ಖಂಡಿತ ಅವರು ದಕ್ಷಿಣ ಭಾರತೀಯ ಭಾಷೆಗಳನ್ನು ಯಾವುದಾದ್ರು ಒಂದನ್ನು ಕಲಿಬೇಕು. ಇಲ್ಲಿ ಅವರು ಅಲ್ಲಿಯ ಹಿಂದಿಯನ್ನು ಕಲಿಬೇಕು ಅನ್ನುವಂಥ ಒಂದು ಸೂತ್ರ ಅದಕ್ಕೆ ಬೇಕಾಗಿತ್ತು. ಆದರೆ ಜನ ಇವತ್ತು ಅದು ಕಂಪ್ಲೀಟ್ ಒಂಥರ ಫಾರ್ವರ್ಡೆಡ್ ಆಗಿದೆ. ಅವರಿಗೆ ಅದು ಯಾವುದೂ ಬೇಡ, ಅವರಿಗೆ ಬೇಕಾದ ಇಂಗ್ಲೀಷೇ ಬೇಕಾದ. ಖಂಡಿತ ಜನರು ಬಹುತೇಕವಾಗಿ ಇವತ್ತಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಶಿಕ್ಷಣ, ಅದಕ್ಕೆ ಆಗಲೇ ಹೇಳಿದೆ, ಶಿಕ್ಷಣದ ಮಹತ್ವ ಬದಲಾಗಿದೆ. ಶಿಕ್ಷಣ ನಮ್ಮ ಅರಿವಿಗೆ ಬೇಕಾಗಿತ್ತು, ಆದರೆ ಈಗ ಶಿಕ್ಷಣ ಅನ್ನೋದು ಕಮರ್ಷಿಯಲ್ ಆಗಿದೆ, ದುಡ್ಡಿಗೆ ಬೇಕಾಗಿದೆ. ಶಿಕ್ಷಣ ದುಡ್ಡಿಗೋಸ್ಕರ ಅಂತ ಆಗಿದೆ. ಹಾಗಾಗಿ ಶಿಕ್ಷಣದ ಮಹತ್ವ ಬದಲಾಗಿದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲೇ ನಾನು ಹೇಳಿರೋ ಕಾರಣನೇ ಇದಕ್ಕೋಸ್ಕರನೇ. ಈ ಕಾರಣದಿಂದಾಗಿ ಜನಗಳು ಬದಲಾಗಿದ್ದಾರೆ. ಜನಗಳು ಕೇವಲ ಮುಂದೆ ನಾನು ಇದು ಕಲ್ತ್ರೆ ನಾನು ಅದಕ್ಕೆ ಹೋಗಿ ದುಡ್ಡು ಮಾಡಬಹುದು, ಈ ಒಂದು ಕಾರಣದಿಂದಾಗಿ ಜನಗಳು ಸಂಪೂರ್ಣವಾಗಿ ತಮ್ಮನ್ನ ಬದಲಾಯಿಸಿಕೊಂಡಿದ್ದಾರೆ. ಅಷ್ಟು ಬೇಗ ಅದು ಹೋಗುವಂತ ಸ್ಥಿತಿಯಲ್ಲಿ ಅದು ಇಲ್ಲ. ಬಟ್ ವ್ಯವಸ್ಥೆ ಅಂದರೆ ಮೇಲೆ ಕೂತ್ಕೊಂಡವ್ರು ಮಾಡಿದ್ರು ಮಾತ್ರನೇ ಅದು ಸಾಧ್ಯ ಅಂತ ನನ್ನ ಅನಿಸಿಕೆ. ಅದರಿಂದ ನಾವು ಆರಿಸಿಕೊಳ್ಳುವಂತ ಕಳಿಸುವಂತ ನಮ್ಮ ಪ್ರತಿನಿಧಿಗಳಿದ್ದಾರೆ, ಅಂಥವರು ಯೋಗ್ಯರನ್ನಾಗಿ ಯೋಗ್ಯ ವ್ಯಕ್ತಿಗಳನ್ನ ಆರಿಸಿಕೊಳ್ಳುವಂತ. ಸರ್, ನಿಮ್ಮ ಗಮನಕ್ಕೆ ತಂದು ಬಿಡ್ತೇನೆ. ಶಿವರಾಮ್ ಕಾರಂತರು ನಿಮಗೆ ಗೊತ್ತಿದೆ. ಶಿವರಾಮ್ ಕಾರಂತರ ಅಂತವ್ರನ್ನೇ ನಾವು ಸೋಲಿಸ್ಬಿಟ್ಟಿದೀವಿ ಸರ್. ನಾವು ಹೇಗಿದ್ದೇವೆ ಅಂತಂದ್ರೆ, ನಮಗೆ ಅವರು ಬೇಡ, ಒಳ್ಳೆಯ ವ್ಯಕ್ತಿಗಳು ಅನ್ನೋರು ನಮಗೆ ಬೇಡ. ನಮಗೆ ಬೇಕಾಗಿರೋ ನಾವು ಒಂದೊಂದು ಪಕ್ಷದ ಒಂದಷ್ಟು ಜನರು ಒಂದು ಪಕ್ಷಕ್ಕೆ, ಒಂದಷ್ಟು ಜನರು ಒಂದು ಪಕ್ಷ, ಹೀಗೆ ಡಿವೈಡ್ ಆಗ್ಬಿಟ್ಟಿದ್ದಾರೆ. ಇಲ್ಲ ಅಂತಂದ್ರೆ ಉಳ್ಳವರ ಕಡೆ ನಾವು
ನೋಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅದು ಅವರ ಪವರ್ ಕಡೆ ನಾವು ನೋಡುವಂತ ಇದು ಬಂದು ಹೋಗಿದೆ. ಹಾಗಾಗಿ ಅದು ಬದಲಾವಣೆ ಆಗಬೇಕು ಅಂತಂದು ಬಹಳ ಈಗಿನ ಪರಿಸ್ಥಿತಿಯಲ್ಲಿ ಇನ್ನು 3-4 ವರ್ಷದಲ್ಲೋ 5-6 ವರ್ಷದಲ್ಲೋ ಬದಲಾವಣೆ ಆಗುವ ಯಾವ ಲಕ್ಷಣಗಳು ನಮಗಂತೂ ಕಾಣಿಸ್ತಾ ಇಲ್ಲ ಸರ್. ಈಗ ನೀವು ಇಷ್ಟೊತ್ತು ನಮ್ಮ ಜೊತೆಗೆ ಅನೇಕ ವಿಷಯವನ್ನು ಹಂಚಿಕೊಂಡಿದ್ರಿ, ತುಂಬ ಒಳ್ಳೆ ವಿಚಾರಗಳನ್ನು ತಾವು ಹೇಳಿದ್ರಿ. ಅನೇಕ ನೀವು ಈ ಹಿಂದೆ ಏನಿತ್ತು, ಈಗ ಉದಾಹರಣೆ ನೀವು ಒಂದು ವಿಚಾರವನ್ನು ಬಹಳ ಗಂಭೀರವಾದ ವಿಚಾರವನ್ನು ಹೇಳಿದ್ರಿ. ನಿಮ್ಮ ಸಮಯದಲ್ಲಿ ನೀವು ಏನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಸಮಯದಲ್ಲಿ ಗಾಂಧೀಜಿಯವರ ಒಂದು ಏನು ಹತ್ಯೆ ಆಯಿತು ಆ ದಿನದಲ್ಲಿ ಆ ಸಮಯಕ್ಕೆ ಒಂದು ಮೌನಾಚರಣೆಯ ಒಂದು ಕ್ರಮ ಇತ್ತು. ಆ ಕ್ರಮ ಇವತ್ತು ಉಳಿದಿಲ್ಲ. ನಾವು ಎಲ್ಲದನ್ನು ನಾವು ಬಿಡ್ತಾ ಬಂದಿದ್ದೀವಿ. ಮತ್ತು ಕೆಲವು ಆಚರಣೆಗಳನ್ನು ಕೇವಲ ನಾಟಕೀಯವಾಗಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಾವು ಹೇಳಲಿಕ್ಕೆ ಬಯಸಿದ್ರಿ, ಹೇಳಿದ್ರಿ ಕೂಡ. ಇಷ್ಟೊತ್ತು ನಮ್ಮ ಜೊತೆಗೆ ಅನೇಕ ವಿಚಾರಗಳನ್ನು ತಾವು ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ಎಲ್ಲರ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ಇಷ್ಟು ಹೊತ್ತು ನಮ್ಮ ಒಟ್ಟಿಗೆ ಕಳೆದು ಅಮೂಲ್ಯವಾದ ಸಮಯವನ್ನು ನನಗೋಸ್ಕರ ಮೀಸಲಿಟ್ಟಿದ್ದೀರಿ. ನಮ್ಮ ಶಿಷ್ಯ ಇದ್ದ ಜೊತೆಗೆ ನೀವು ಕೂಡ ಒಬ್ಬ ಅತಿಥಿಯಾಗಿ ನಮಗೆ ಬಂದಿದ್ದೀರಿ. ತುಂಬ ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಬಹಳಷ್ಟು ನನಗೆ ಗೊತ್ತಿರಲಿಲ್ಲ ನಾನು ಎಷ್ಟು ಮಾತಾಡಲಿಕ್ಕೆ ಇವತ್ತು ನಿಮಗೆ ಸಾಧ್ಯ ಆಗ್ತದೆ, ನಿಮ್ಮ ಹತ್ರ ಮಾತಾಡಲಿಕ್ಕೆ ಆಗ್ತದೆ ಅಂತ ನನಗೆ ಆ್ಯಕ್ಚುಲಿ ವಿಶ್ವಾಸ ಇರಲಿಲ್ಲ. ಇಲ್ಲ ನೀವು ಮಾತನಾಡ್ತಾ ಇದ್ದೀರಿ, ಬಟ್ ನಿಮ್ಮಲ್ಲಿ ಎಲ್ಲ ವಿಷಯಗಳು ಇತ್ತು. ಕೆಲವು ಬಹುಶಃ ನಿಮಗೆ ಮರವು ಅಥವಾ ಬೇರೆ ಬೇರೆ ಕಾರಣದಿಂದ ಕೆಲವು ಮರೆತಿರ್ಬೋದು. ಆದರೆ ಇಷ್ಟೊತ್ತು ನಮ್ಮ ಒಟ್ಟಿಗೆ ಇದ್ದು ನಮ್ಮ ತುಂಬಾ ಥ್ಯಾಂಕ್ಸ್. ನಮಗೆ ಅವರಿಂದಾಗಿ ನಿಮ್ಮನ್ನ ಭೇಟಿಯಾಗುವಂತ ಅವಕಾಶ ಸಿಕ್ಕಿತು. ಅಂತ ಒಂದು ಅಮೂಲ್ಯವಾದ ಸಮಯದಲ್ಲಿ ಕೊಟ್ಟು. ಓಕೆ ಸರ್, ನಮಸ್ಕಾರ. ನಮಸ್ತೆ.